ಎಜೆಕಿಯಲ್ ಅನ್ನೋರು ಈ ಪದ್ಯವನ್ನು ಬರೆದಿರ್ತಾರೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಂಟ್ರೊಡಕ್ಷನ್, ಇದರ ಪರಿಚಯ ತೆಗೆದುಕೊಳ್ಳೋಣ. ದ ರೈಲ್ವೆ ಟ್ರ್ಯಾಕ್ ಈಸ್ ವೆಲ್ ನೌನ್ ಪೋಯಮ್ ಬೈ ನಿಜಾಮ್ ಎಜೆಕಿಯಲ್. ಇದನ್ನು ಬರೆದವರು ಯಾರು ಅಂತಂದರೆ ದ ರೈಲ್ವೆ ಟ್ರ್ಯಾಕ್ ಎಂಬ ಪೋಯಮ್ ಬರೆದವರು ನಿಜಾಮ್ ಎಜೆಕಿಯಲ್ ಎಂಬವರು ಈ ಒಂದು ಪದ್ಯನ ಬರೆದಿರ್ತಾರೆ. ಒನ್ ಆಫ್ ದ ಮಾಡರ್ನ್ ಇಂಡಿಯನ್ ಇಂಗ್ಲೀಷ್ ಪೋಯೆಟ್ರಿ. ಇವರು ಯಾರಾಗಿರ್ತಾರೆ ಅಂದರೆ ಭಾರತೀಯ ಆಧುನಿಕ ಇಂಗ್ಲೀಷ್ನ ಒಬ್ಬ ಕಾವ್ಯಗಾರರಾಗಿರ್ತಾರೆ, ಅಂದರೆ ಪೋಯೆಟ್ ಆಗಿರ್ತಾರೆ ಅಂತೇಳಿ ಹೇಳ್ತಿದ್ದಾರೆ. ಇಟ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಹಿಸ್ ಪೋಯೆಟ್ರಿ ಕಲೆಕ್ಷನ್ ಹ್ಯೂಮಸ್ ಇನ್ ಡಾರ್ಕ್ನೆಸ್. ಅಂದರೆ ಇದು ಯಾವುದೊಂದು ಪದ್ಯದಿಂದ ಆರಿಸ್ಕೊಂಡಿದೆ ಈ ಪದ್ಯನಂದರೆ ಹ್ಯೂಮನ್ ಇನ್ ಡಾರ್ಕ್ನೆಸ್ ಎಂಬ ಪದ್ಯದ ಒಂದು ಸಂಗ್ರಹದ ಮೂಲಕ ದ ರೈಲ್ವೆ ಟ್ರ್ಯಾಕ್ ಎಂಬುವುದ ಒಂದನ್ನು ಆರಿಸ್ಕೊಂಡಿದ್ದಾರೆ. ಇದು ಎಷ್ಟರಲ್ಲಿ ಬಿಡುಗಡೆ ಆಗ್ತಿದೆ ಅಂದರೆ 1976ರಲ್ಲಿ ಬಿಡುಗಡೆ ಆಗಿದೆ. ದ ಪೋಯಮ್ ಈಸ್ ರಿಟನ್ ಹ್ಯಾಸ್ ಎ ಡ್ರಾಮಾಟಿಕ್ ಮೊನೊಲಾಗ್. ಅಂದರೆ ಇದೊಂದು ಡ್ರಾಮಾಟಿಕ್ ಮೊನೊಲಾಗ್ ಆಗಿದೆ ಅಂತೇಳಿ ತಿಳಿಸ್ತಿದ್ದಾರೆ. ಡ್ರಾಮಾಟಿಕ್ ಮೊನೊಲಾಗ್ ಅಂತಂದರೆ ಒಂದು ನಾಟಕೀಯ ಸ್ವಾಗತ, ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಇದು ಹೇಳ್ತಿದೆ ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ಜೀವನ ಬಗ್ಗೆ ಹೇಳ್ತಾ ಇದೆ ಈ ಒಂದು ಪೋಯಮ್ ಅಂತೇಳಿ ಹೇಳ್ತಿದ್ದಾರೆ. ತದನಂತರ ಥಾಟ್ ದ ವಾಯ್ಸ್ ಆಫ್ ಆ್ಯನ್ ಆರ್ಡಿನರಿ ಗೌರ್ಮೆಂಟ್ ಎಂಪ್ಲಾಯ್ ಎಜೆಕಿಯಲ್ ಪ್ರೆಸೆಂಟ್ ದ ಪ್ರಾಬ್ಲಮ್ಸ್ of the Indian middle class, such as a low salary, heavy hard worker, lack of promotion, corruption and family responsibilities. ಈ ಒಂದು ಪದ್ಯದಲ್ಲಿ ಎಜೆಕಿಯಲ್ ಅವರು ಏನನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ಒಬ್ಬ ಆರ್ಡಿನರಿ ಗೌರ್ಮೆಂಟ್ ಎಂಪ್ಲಾಯೀಸ್, ಅಂದರೆ ಒಬ್ಬ ಆರ್ಡಿನರಿ ಸಾಮಾನ್ಯ ಮನುಷ್ಯ ಗೌರ್ಮೆಂಟ್ ಸಿಬ್ಬಂದಿಯ ಬಗ್ಗೆ ಹೇಳ್ತಿದ್ದಾರೆ. ಒಬ್ಬ ಸಿಬ್ಬಂದಿ ಯಾರಾಗಿರ್ತಾರೆ, ಇಂಡಿಯನ್ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಿರ್ತಾರೆ. ಯಾರಂದರೆ ಇಂಡಿಯನ್ ಮಿಡಲ್ ಕ್ಲಾಸ್ ಒಬ್ಬ ವ್ಯಕ್ತಿಯ ಪ್ರಾಬ್ಲಮ್ಸ್ಗಳು, ಅವನು ಯಾವ ರೀತಿಯಾಗಿ ಹಾರ್ಡ್ ವರ್ಕರ್ ಆಗಿರ್ತಾನೆ ಮತ್ತು ಅವನಿಗೆ ಸಿಗುವಂತಹ ಲೋ ಸ್ಯಾಲ್ರಿ ಬಗ್ಗೆ ತಿಳಿಸಿದ್ದಾರೆ. ಮತ್ತು ಕರಪ್ಷನ್ ಅಂದರೆ ಭ್ರಷ್ಟಾಚಾರದ ಬಗ್ಗೆ ತಿಳಿಸಿದ್ದಾರೆ. ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆ ವ್ಯಕ್ತಿ ಯಾವ ರೀತಿಯಾಗಿ ನಿಭಾಯಿಸ್ತಿದ್ದಾನೆ ಎಂಬುದನ್ನು ಕೂಡ ಈ ಒಂದು ಪೋಯಮಲ್ಲಿ ತಿಳಿದು ಬರ್ತದೆ. ಸ್ಟ್ರಕ್ಚರ್, ಈ ಒಂದು ಪೋಯಮ್ನ ಸ್ಟ್ರಕ್ಚರ್ ಫಾರ್ಮ್ ಅಂದರೆ ಡ್ರಾಮಾಟಿಕ್ ಮೊನೊಲಾಗ್. ಇದು ಯಾವ ರೀತಿ ಒಂದು ಪೋಯಮ್ ಆಗಿದೆ ಅಂದರೆ ಡ್ರಾಮಾಟಿಕ್ ಮೊನೊಲಾಗ್ ಪೋಯಮ್ ಆಗಿದೆ. ಲ್ಯಾಂಗ್ವೇಜ್ ಸಿಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಈ ಒಂದು ಪೋಯಮಲ್ಲಿ ಎಜೆಕಿಯಲ್ ಅವರು ಉಪಯೋಗಿಸಿದ್ದಾರೆ. ಮೇನ್ ಥೀಮ್ಸ್, ಈ ಒಂದು ಪೋಯಮ್ನ ಮುಖ್ಯ ವಿಷಯಗಳು ಯಾವಾಗಿರ್ತವೆ ಅಂದರೆ ಮಿಡಲ್ ಕ್ಲಾಸ್ ಲೈಫ್, ಅಂದರೆ ಒಬ್ಬ ಇಂಡಿಯನ್ ಗೌರ್ಮೆಂಟ್ ಆರ್ಡಿನರಿ ಮಿಡಲ್ ಕ್ಲಾಸ್ ಮನುಷ್ಯನ ಒಂದು ಜೀವನವನ್ನು ತಿಳಿಸ್ತಿದ್ದಾರೆ. ಮತ್ತು ಕರಪ್ಷನ್, ಭ್ರಷ್ಟಾಚಾರ, ಪವರ್ಟಿ, ಬಡತನ, ಇದ್ರ ಬಗ್ಗೆ ಇವು ಒಂದು ಮುಖ್ಯ ವಿಷಯಗಳಾಗಿದೆ ಎಂದು ಈ ಒಂದು ಪೋಯಮಲ್ಲಿ ತಿಳಿದು ಬಂದಿದೆ. ಅಬೌಟ್ ದ ಆಥರ್, ನಿಜಾಮ್ ಎಜೆಕಿಯಲ್ ಅವ್ರ ಬಗ್ಗೆ ಒಂದೆರಡು ಲೈನ್ನ ನೋಡೋಣ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೋಯೆಟ್ ಇನ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್, ಹಿ ಈಸ್ ನೌನ್ ಆ್ಯಸ್ ದ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಇಂಗ್ಲೀಷ್ ಪೋಯೆಟ್ರಿ. ಇವರೇನಾಗಿರ್ತಾರೆ ಅಂದರೆ ಇಂಡಿಯನ್ ಇಂಗ್ಲೀಷ್ ಅಂದರೆ ಆಧುನಿಕ ಭಾರತದ ಪೋಯೆಟ್ರಿ ಪಿತಾಮಹ ಆಗಿರ್ತಾರೆ. ಆಧುನಿಕ ಭಾರತದ ಪೋಯೆಟ್ರಿಯ ಪಿತಾಮಹ ಆಗಿರ್ತಾರೆ. ಮತ್ತು ಇವರು ಇಂಪಾರ್ಟೆಂಟ್ ಇಂಡಿಯನ್ನ ಒಬ್ಬ ಮಹಾನ್ ವ್ಯಕ್ತಿಯಾಗಿರ್ತಾರೆ. ಇಂಡಿಯನ್ ಇಂಗ್ಲೀಷ್ನ ಒಬ್ಬ ಮಹಾನ್ ವ್ಯಕ್ತಿಯಾಗಿರುತ್ತಾರೆ. ಬಾರ್ನ್ 16 ಡಿಸೆಂಬರ್, ಇವರು ಯಾವಾಗ ಜನನ ಆಗುತ್ತೆ ಅಂದರೆ ಡಿಸೆಂಬರ್ 16, 1924 ಮುಂಬೈನಲ್ಲಿ ಇವರ ಜನನ ಆಗುತ್ತದೆ. ಇವರ ಮರಣ ಅಂದರೆ 1900 ಜನವರಿ 9, 2004. ಇವರ ಮರಣ ಯಾವತ್ತ 2004 ಜನವರಿ 9ರಂದು ಇವರ ಮರಣವನ್ನು ಅಂತಾರೆ. ಆಕ್ಯುಪೇಷನ್, ಇವರು ವೃತ್ತಿಗಳು ಏನಾಗಿರುತ್ತದೆ, ಟೀಚರ್ ಆಗಿರ್ತಾರೆ, ಎಡಿಟರ್ ಆಗಿರ್ತಾರೆ ಮತ್ತು ಲೆಕ್ಚರರ್ ಕೂಡ ಆಗಿರ್ತಾರೆ. ಕ್ರಿಟಿಕ್ ಅಂದರೆ ಇವರು ಪೋಯಮ್ಗಳು ಮತ್ತು ಎಸ್ಸೆಗಳನ್ನು ಕ್ರಿಟಿಕ್ ಮಾಡ್ತಿರ್ತಾರೆ ಹಾಗೂ ಪೋಯೆಟ್ ಕೂಡ ಆಗಿರ್ತಾರೆ. ಇವರು ಮೇಜರ್ ವರ್ಕ್ಗಳು ಎ ಟೈಮ್ ಟು ಚೇಂಜ್ ಅನ್ನೋದು ಇವರ ಮೇಜರ್ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ ನೇಮ್ ಅನ್ನೋದು ಇವರ ಎರಡನೇ ವರ್ಕ್ ಆಗಿರುತ್ತೆ. ಹ್ಯೂಮನ್ಸ್ ಇನ್ ಡಾರ್ಕ್ನೆಸ್ ಅನ್ನೋದು ಇವರ ವರ್ಕ್ ಆಗುತ್ತೆ. ಹಿ ರಿಸೀವ್ಡ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1983
1983ರಲ್ಲಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ದೊರೆಯುತ್ತದೆ. ಸಮರಿ, ದ ರೈಲ್ವೆ ಕ್ರ್ಯಾಕ್ನ ಸಮರಿಯನ್ನು ತಿಳ್ಕೊಳ್ಳೋಣ. The railway crack is a dramatic monologue which an ordinary railway clerk speaks about his difficult life. ಏನು ಹೇಳ್ತದೆ ಅಂದರೆ ಇದೊಂದು ಪೋಯಮು. ಆರ್ಡಿನರಿ ರೈಲ್ವೆ ಕ್ಲರ್ಕ್ ಬಗ್ಗೆ ಈ ಒಂದು ಪೋಯಮ್ ಹೇಳಿದೆ. ಅವರ ಡಿಫಿಕಲ್ಟ್ ಲೈಫ್ ಅಂದರೆ ತುಂಬ ಕಷ್ಟಕರವಾದ ಜೀವನದ ಬಗ್ಗೆ ಹೇಳ್ತಿದ್ದಾರೆ. ಹಿ ವರ್ಕ್ಡ್ ಹಾರ್ಡ್ ಇನ್ ಎ ಗೌರ್ಮೆಂಟ್ ಆಫೀಸ್. ಇವನು ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ ಆಫೀಸಲ್ಲಿ. ಬಟ್ ಈಸ್ ಅನ್ಎಂಪ್ಲಾಯ್ಡ್ ಅನ್ಹ್ಯಾಪಿ, ಅಂದರೆ ಇವನು ಅನ್ಹ್ಯಾಪಿಯಿಂದ ಕೂಡಿದ್ದಾನೆ, ಅಂದರೆ ಸಂತೋಷದಿಂದಿಲ್ಲ, ಇವನು ಸಂತೋಷದಿಂದ ಕೂಡಿದ್ದಾನೆ. ಬಿಕಾಸ್ ಯಾಕಂದರೆ ಹಿ ಜಾಬ್ ಈಸ್ ಸ್ಟ್ರೆಸ್ಫುಲ್ ಆ್ಯಂಡ್ ಹಿ ಸ್ಯಾಲ್ರಿ ಈಸ್ ವೆರಿ ಲೋ. ಯಾಕಂದರೆ ಇವನ ಸ್ಯಾಲ್ರಿ ತುಂಬ ಕಡಿಮೆ ಇದೆ ಮತ್ತು ತುಂಬ ಸ್ಟ್ರೆಸ್ ಆಗಿದೆ ಅಂತೇಳಿ ಹೇಳ್ತಿದ್ದಾರೆ. ಹಿ ಫೀಲ್ಸ್ ದಟ್ ಹಿಸ್ ಹಾರ್ಡ್ ವರ್ಕ್ ಈಸ್ ನಾಟ್ ಅಪ್ರಿಷಿಯೇಟೆಡ್. ಇಲ್ಲಿ ಒಂದು ಏನು ಹೇಳ್ತಿದ್ದಾರೆ ಅಂದರೆ ಇವನು ತುಂಬ ಹಾರ್ಡ್ ವರ್ಕಿಂದ ಕೆಲಸ ಮಾಡ್ತಾನೆ, ಆದರೆ ಇವನು ಯಾವುದೇ ರೀತಿಯ ಪ್ರಶಂಸೆಗಳು ದೊರಕ್ತಿಲ್ಲ ಅಂತೇಳಿ ನಿಜಾಮ್ ಇಜಿಕಿ ಅವರು ತಿಳಿಸ್ತಿದ್ದಾರೆ. ದ ಕ್ಲರ್ಕ್ ಸೇಸ್ ದಟ್ ಹೀಸ್ ಲೀವ್ಸ್ ಅಪ್ರಿಷಿಯೇಷನ್ ಆರ್ ಆಫ್ಟನ್ ರಿಜೆಕ್ಟೆಡ್ ಆ್ಯಂಡ್ ಹೀ ಹ್ಯಾಸ್ ಟು ಡೂ ಎ ಲಾಟ್ ಆಫ್ ವರ್ಕ್ ವಿತೌಟ್ ಗೆಟಿಂಗ್ ಎನಿ ಎಕ್ಸ್ಟ್ರಾ ಬೆನಿಫಿಟ್ಸ್. ಏನು ಹೇಳ್ತಿದ್ದಾನೆ ಅಂದರೆ ಈ ಕ್ಲರ್ಕ್ ಸೇಸ್ ಇವನು ಒಂದು ತನ್ನ ಕೆಲಸವನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ಈ ಲೀವ್ ಅಪ್ಲಿಕೇಶನ್ ಇವನೇನು ಮಾಡ್ತಾನೆ ಅಂದರೆ ಒಂದು ಲೀವ್ ಅಪ್ಲಿಕೇಶನ್ ಹಾಕಿದರೂ ಕೂಡ ಈ ಒಂದು ಕ್ಲರ್ಕ್ ಅವರು ಒಂದು ಆಫೀಸಲ್ಲಿ ಲೀವ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅವ್ರ ಆಫೀಸರ್ ಏನು ಮಾಡ್ತಾರೆ ಅಂದರೆ ಇವನೊಂದು ಲೀವ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಾರೆ. ಮತ್ತು ಇವನು ಏನು ಮಾಡ್ತಾನೆ ಅಂದರೆ ಲಾಟ್ ಆಫ್ ವರ್ಕ್ ವಿತೌಟ್ ಗೆಟಿಂಗ್ ಎನಿ ಎಕ್ಸ್ಟ್ರಾ ಬೆನಿಫಿಟ್, ಯಾವುದೇ ರೀತಿ ಎಕ್ಸ್ಟ್ರಾ ಒಂದು ಬೆನಿಫಿಟ್ನ ತಗೊಳ್ದೇನೆ ಇವನು ಒಂದು ತನ್ನ ಕೆಲಸವನ್ನು ಮಾಡ್ತಾ ಇರ್ತಾನೆ. ಹಿ ಆಲ್ಸೋ complains that he cannot get a promotion. ಇವನು ಯಾವುದೇ ರೀತಿ ಹಾರ್ಡ್ ವರ್ಕ್ ಕೂಡ ಮಾಡಿದರೂ ಕೂಡ ಇವನಿಗೆ ಪ್ರಮೋಷನ್ನು ದೊರಕ್ತಿದ್ದಿಲ್ಲ ಅಂತೇಳಿ ಹೇಳ್ತೇವೆ. ಬಿಕಾಸ್ ಯಾಕೆಂದರೆ ಹಿ ಈಸ್ ನಾಟ್ ಎ ಗ್ರ್ಯಾಟಿಟ್ಯೂಡ್. ಯಾಕಂದರೆ ಇವನು ಯಾವುದೇ ರೀತಿಯ ಒಬ್ಬ ದೊಡ್ಡ ವ್ಯಕ್ತಿ ಆಗಿರಲಿಲ್ಲ, ಹಾಗಾಗಿ ಇವನಿಗೆ ಯಾವುದೇ ರೀತಿಯ ಅಪ್ರಿಷಿಯೇಷನ್ ಸಿಗ್ತಿದೆ. ಹಿ ಫೀಲ್ಸ್ ದಟ್ ಡಿಸಾನೆಸ್ಟ್ ವರ್ಕರ್ ಹೂ ಟೇಕ್ಸ್ ಬ್ರೇಬ್ಸ್ ಅಂದರೆ ಕರಪ್ಷನ್ ಹ್ಯಾವ್ ಎ ಬೆಟರ್ ಲೈಫ್ ದೆನ್ ಹಾನೆಸ್ಟ್ ಪೀಪಲ್ ಲೈಕ್ ಮ್ಯಾನ್. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಇವರು ಒಬ್ಬ ಲಂಚ ತೆಗೆದುಕೊಂಡು ಬದುಕ್ತಿರುವಂಥ ಜೀವನ ಅವ್ರ ಜೀವನಕ್ಕಿಂತ ನನ್ನ ಜೀವನ ಏನಾಗಿದೆ ತುಂಬ ಕಷ್ಟಕರವಾಗಿದೆ, ಅವ್ರ ಜೀವನವೇ ಸುಖವಾಗಿದೆ. ಅವ್ರ ಜೀವನ ಅಂದರೆ ಕರಪ್ಷನ್, ಲಂಚವನ್ನು ತೆಗೆದುಕೊಂಡು ಅಪ್ರಾಮಾಣಿಕದಿಂದ ಬದುಕುವವರ ಜೀವನವೇ ತುಂಬ ಚೆನ್ನಾಗಿದೆ ಅಂತೇಳಿ ಇವನು ಹೇಳ್ತಿದ್ದಾನೆ. ಎಟ್ ಹೋಮ್ ಹಿ ಸ್ಟ್ರಗಲ್ಸ್ ಟು ಸಪೋರ್ಟ್ ಹೀಸ್ ಫ್ಯಾಮಿಲಿ ವಿತ್ ಹೀಸ್ ಸ್ಮಾಲ್ ಇನ್ಕಮ್. ಇವನಿಗೆ ಏನಾಗ್ತಿದೆ ಅಂದರೆ ಇವ್ರ ಮನೆಯ ಒಂದು ಪ್ರಾಬ್ಲಮ್ಗಳನ್ನು ಬಗೆಹರಿಸೋಕ್ಕೆ ಇವನ ಇನ್ಕಮು ತುಂಬ ಮುಖ್ಯವಾಗಿರುತ್ತದೆ. ರೈಸಿಂಗ್ ಕಾಸ್ಟ್ ಆಫ್ ಲಿವಿಂಗ್ ಮೇಕ್ ಲೈಫ್ ಈವನ್ ಮೋರ್ ಡಿಫಿಕಲ್ಟ್. ಈಗಿನ ಜೀವನ ಶೈಲಿಯನ್ನು ತುಂಬ ಕಷ್ಟಕರವಾಗಿದೆ, ಯಾಕೆಂದರೆ ಎಲ್ಲವೂ ತುಂಬ ಬೆಲೆ ಜಾಸ್ತಿ ಆಗಿದ್ದರಿಂದ ಇವರ ಜೀವನವನ್ನು ನಡೆಸುವುದು ತುಂಬ ಕಠಿಣವಾಗಿರುತ್ತದೆ ಅಂತೇಳಿ ಹೇಳ್ತಿದ್ದಾರೆ. ಆಲ್ಸೋ ಹಿ takes more remain honest. He often feels ಸ್ಟ್ರೆಸ್ಫುಲ್, ಟಯರ್ಡ್ ಆ್ಯಂಡ್ ಹೋಪ್ಲೆಸ್. ಇವನೇನು ಮಾಡ್ತಾನೆ ಅಂದರೆ ತುಂಬ ಆನೆಸ್ಟ್ ಆಗಿದ್ದರೂ ಕೂಡ ಇವನಿಗೆ ಒಂದೊಂದು ಸರಿ ಏನಿಸುತ್ತೆ ಇವರು ಹೋಪ್ನ ಕಳ್ಕೊಂಡ್ಬಿಡ್ತಾರೆ ಮತ್ತು ಆ ನಂತರ ಇವರು ಟಯರ್ಡ್ ಆಗ್ತಾರೆ, ತುಂಬ ಒಬ್ಬ ನಿರಾಸೆ ಭಾವನೆಗೆ ಹೋಗ್ಬಿಡ್ತಾರೆ. Sometimes he watched movie or spend time with friends to forget his worries. ಇವ್ರು ಏನು ಮಾಡ್ತಾರೆ ಅಂದರೆ ಸಮ್ಟೈಮ್ಸ್ ಅಂದರೆ ಕೆಲವೊಂದು ಸಲ ಇವ್ರು ಏನು ಮಾಡ್ತಾರೆ ಮೂವಿನ ನೋಡ್ತಾರೆ ಮತ್ತು ಫ್ರೆಂಡ್ಸ್ ಜೊತೆ ಕಾಲವನ್ನು ಕಳೆಯೋದ್ರ ಮೂಲಕ ಇವರು ಒಂದು ಸಮಸ್ಯೆನ ಏನು ಮಾಡ್ತಿದ್ದಾರೆ ಮರಿತಾ ಇದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಹಿ ಈವನ್ ಡ್ರೀಮ್ಸ್ ಆಫ್ ಬಿಗಿನ್ಸ್ ಎ ಬರ್ಡ್ ಸೊ ಟೇಕ್ ಹಿ ಕುಡ್ ಫ್ಲೈ ಅವೇ ಫ್ರಮ್ ಆಲ್ ಹೀಸ್ ಪ್ರಾಬ್ಲಮ್ಸ್. ಏನು ಹೇಳ್ತಿದ್ದಾರೆ ಅಂದರೆ ಬರ್ಡ್ಗೆ ತಮ್ಮ ಒಂದು ಜೀವನವನ್ನು ಹೋಲಿಸ್ತಾರೆ. ಬರ್ಡ್ ಯಾವ ರೀತಿಯಾಗಿ ಆರೋಗ್ಯ ಇಷ್ಟಪಡುತ್ತದೆ ಆ ರೀತಿ ಇಲ್ಲಿ
ರೈಲ್ವೆ ಮನುಷ್ಯ ಇರ್ತಾನಲ್ಲ, ಆಫೀಸರ್ ಕ್ಲರ್ಕ್ ಇರ್ತಾನಲ್ಲ, ಅವನು ಏನು ಮಾಡ್ಬೇಕಂತಾನೆ ಬರ್ಡ್ ಥರ ನಾನು ಹಾರೋಗಬೇಕು. ಯಾವ ಥರ ಅಂತಂದರೆ ಎಲ್ಲ ಪ್ರಾಬ್ಲಮ್ಗಳು ನನಗೆ ಆ ರೀತಿ ಹಾರೋಗಬೇಕು ಅಂತೇಳಿ ಬರ್ಡ್ಗೆ ತನ್ನ ಪ್ರಾಬ್ಲಮ್ನ ಹೋಲಿಸ್ತಾ ಇದ್ದಾನೆ. ದಿಸ್ ಶುಡ್ ಹೀಸ್ ಡಿಸೈರ್ ಟು ಎಸ್ಕೇಪ್ ಫ್ರಮ್ ದ ಹಾರ್ಡ್ಶಿಪ್ ಆಫ್ ಎವ್ರಿಡೇ ಲೈಫ್. ಎಲ್ಲ ಎವ್ರಿಡೇ ಲೈಫ್ ಹಾರ್ಡ್ಶಿಪ್ ಅಂದರೆ ಎಲ್ಲದ್ರಿಂದನೂ ನಾನು ಹಾರಿ ದೂರ ಹೋಗಬೇಕು ಅಂಥೇಳಿ ಇಲ್ಲಿ ಕ್ಲರ್ಕು ಹೇಳ್ತಾ ಇದ್ದಾರೆ. ದ ಪೋಯಮ್ ಪ್ರೆಸೆಂಟ್ ಎ ರಿಯಲಿಸ್ಟಿಕ್ ಪಿಕ್ಚರ್ ಆಫ್ ದ ಸ್ಟ್ರಗಲ್ಸ್ ಆಫ್ ಮಿಡಲ್ ಕ್ಲಾಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ ಇಂಡಿಯಾದಲ್ಲಿ ನಡೆಯುವಂಥ ಮಿಡಲ್ ಕ್ಲಾಸ್ ವ್ಯಕ್ತಿಯ ಒಂದು ಜೀವನವನ್ನು, ಗೌರ್ಮೆಂಟ್ ಎಂಪ್ಲಾಯೀಸ್ನ ಒಂದು ಜೀವನವನ್ನು ಇಲ್ಲಿ ನಿಜಾಮ್ ಇಜಿಕಿಯವರು ವ್ಯಕ್ತಪಡಿಸಿದ್ದಾರೆ. ವಿಥೌಟ್ ಹ್ಯೂಮರ್, ಐರನಿ ಆ್ಯಂಡ್ ಸಿಂಪಲ್ ಇಂಡಿಯನ್ ಇಂಗ್ಲಿಷ್, ನಿಜಾಮ್ ಇಜಿಕಿ critics the Burlo's ಬಿಯೋಗ್ರಫಿಯನ್ನು ಬ್ಯೂರೋಕ್ರಸಿ ಅಂತಂದರೆ ಅಧಿಕಾರಶಾಹಿಯನ್ನು ವಿರೋಧಿಸ್ತಾರೆ, ಕ್ರಿಟಿಕ್ ಮಾಡ್ತಾರೆ. ಕರಪ್ಷನ್, ಭ್ರಷ್ಟಾಚಾರವನ್ನು ಕೂಡ ಇವರು ಏನು ಮಾಡ್ತಾರೆ, ಕ್ರಿಟಿಕ್ ಮಾಡ್ತಾರೆ. ಆ್ಯಂಡ್ ಸೋಷಿಯಲ್ ಇನ್ಇಕ್ವಾಲಿಟಿ ವೆಲ್ ಎಕ್ಸ್ಪ್ರೆಷನ್ ಸಿಂಪತಿ ಫಾರ್ ಆರ್ಡಿನರಿ ವರ್ಕಿಂಗ್ ಪೀಪಲ್. ಇವರು ಏನು ಮಾಡ್ತಾರೆ, ಸಿಂಪಲ್ ವ್ಯಕ್ತಿಗಳನ್ನು ಇವರು ಏನು ಮಾಡ್ತಾರೆ ಅಂದರೆ ಅಪ್ರಿಷಿಯೇಟ್ ಮಾಡ್ತಾರೆ, ಮತ್ತು ಇವರು ಆ ವ್ಯಕ್ತಿಗಳಿಗೆ ಒಂದು ಸಿಂಪತಿಯನ್ನು ತೋರಿಸ್ತಾರೆ. ಥಿಂಗ್ಸ್ ಆರ್ಡಿನರಿ ಪೀಪಲ್